ಬ್ಯಾಂಕಲ್ಲಿ ದುಡ್ಡು ಇರಬೇಕು, ಇದು ಜಮೀನು ಇರಬೇಕು, ಇದೆಲ್ಲ ನಾವು ಕೊಡ್ತೀವಿ. ಈ ಕಟ್ಟಬೇಕು ಆದಂಥ ರೈತರಿಗೆ ಸಾಲ ಕೊಡಂಗಿಲ್ಲ ರೀ ಬ್ಯಾಂಕ್ಗಳು. ಈಗ ನಾವು ಚಡ್ಚಣ ತಾಲೂಕು ಗೋಜಾಳಪುರ ಗ್ರಾಮದ ರೈತರು. ನಮ್ಮ ಹೊರಗಳ ಮ್ಯಾಗ ಹಣ್ಣಾಳ ಇಂಡಿಯನ್ ಸಕ್ಕರೆ ಫ್ಯಾಕ್ಟ್ರಿ ಅವರು ಮಹಾರಾಷ್ಟ್ರ ಬ್ಯಾಂಕ್ದಾಗ 130 ಕೋಟಿ ರೂಪಾಯಿ 2800 ರೈತರು ಹೊರಗಳ ಸಾಲ ತಗೊಂಡಾರೆ. ಅದು 7-8 ವರ್ಷ ಹಿಡ್ಕೊಂಡು ನಡೆದ ರೀ. ಆಯ್ತು ಮುಂದೆ ಅವ್ರು ಸಾಲ ತುಂಬ ಹೇಳಿ ಆ ಬ್ಯಾಂಕ್ಗಳು ನೋಟಿಸ್ ಕಳಿಸಿದ್ವು ನಮ್ಮ 3-4 ವರ್ಷಗಳಿಂದ. ಅಂದ್ರೆ ನಾವು ಸಾಲನ ತಗೊಂಡಿಲ್ಲ, ನಾವೇ ಕಟ್ಟಬೇಕು ಅಂತೇಳಿ ಎಲ್ಲ ಚೌಕಾಸಿ ಮಾಡಿದ್ರೆ ಸಕ್ಕರೆ ಫ್ಯಾಕ್ಟ್ರಿ ಅವ್ರು ತಗೊಂಡಾರ ಅಂತ ಹಿಂಗೆ ಪ್ರೂಫ್ ಆಯ್ತು ರೀ. ಅಂದ್ರೆ ಇನ್ನು ಕೆಲವು ರೈತರು ನಾವು ಬ್ಯಾಂಕ್ಗಳು ಸಾಲ ಕೇಳಿ ಹೋದಕ್ರೆಲ್ಲ ನೀವು ಮೊದಲಿನ ಸಾಲ ಈಗಾಗಲೇ ಕೊಡಂಗಿಲ್ಲ ಅಂತ ಹೇಳಿ ಕಳಿಸಿದ್ರು ನಮಗೆ. ಅಂದರೆ ಚೌಕಾಸಿ 2800 ರೈತರಿಗೆಲ್ಲ ಅದು ಮಹಾರಾಷ್ಟ್ರ ಸಿವಿಲ್ ಕೋರ್ಟ್ದಿಂದ ನೋಟಿಸ್ಗಳು ಬಂದುಬಿಟ್ಟು ಸಾಲ ತೊಗೊಂಡಿರಿ 6 ವರ್ಷ ಕಟ್ಟಬೇಕಿತ್ತು ಅಂತೇಳಿ ಲೀಗಲ್ ನೋಟಿಸ್ಗಳು ಬಂದವು. ಅಲ್ಲಿ ನಾವೆಲ್ಲ ಸಕ್ಕರೆ ಫ್ಯಾಕ್ಟ್ರಿ ಧರಣಿ ಸತ್ಯಾಗ್ರಹ ಹೋರಾಟ ಎಲ್ಲ ಮಾಡಿದ್ವಿ. ಅವರು ಸಕ್ಕರೆ ಫ್ಯಾಕ್ಟ್ರಿ ಅವರು MD ಅಧ್ಯಕ್ಷ ಎಲ್ಲರೂ ಬಂದು ನಾವು ಈ ಫ್ಯಾಕ್ಟ್ರಿ ನಿಮ್ಮ ಸಲುವಾಗಿ ಐತಿ, ಕಬ್ಬು ತೋತೀವಿ, ನಿಮ್ಮ ಕಡೆ ದುಡ್ಲಿಕ್ಕೆ ಬರ್ದಾರ, ಫ್ಯಾಕ್ಟ್ರಿ ಲಾಸ್ದಾಗಿರೋದ್ರಿಂದ ನಾವೆಲ್ಲ ಹಿಂಗೆ ಮಾಡಿದೆವು, ತಪ್ಪು ಮಾಡಿದೆವು, ಕ್ಷಮಾ ಮಾಡಿರಿ ಅಂತ ಹೇಳಿದ್ರು. ಮತ್ತು ನಮಗೆ ಸಾಲ ಸಿಗಲಾಗಿ ಅವ್ರು ನಾವು ಹೆಂಗೆ ಮಾಡೋದ್ರಿಂದಾನೆ ವರ್ಷ 6 ತಿಂಗಳು ಅವಕಾಶ ಕೊಡಿ ಕಟ್ತೇವೆ ಅಂತ ಹೇಳಿದ್ರು. ವರ್ಷ ಹೋಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು ಕಟ್ಟಲಿಲ್ಲ. ಮತ್ತು ಹೋರಾಟ ಸತ್ಯಾಗ್ರಹ. ಈ ಕೆಲವರು 1 ಟೈಮ್ ಸೆಟಲ್ಮೆಂಟ್ ಮ್ಯಾಗ ಅವರು ಅಸಲು ಮಾತ್ರ ಕಟ್ಟಿದ್ದಾರೆ, ಬಡ್ಡಿ ಕಟ್ಟಿಲ್ಲ. ಹೀಗಾಗಿ ನಮ್ಮಂಥ ಪ್ರಾಮಾಣಿಕ ರೈತರಿಗೆಲ್ಲ ಸಿವಿಲ್ ಕೋರ್ಸ್ ತೊಂದರೆ ಆಗ್ತಾ ಇದೆ. ಕಟ್ಟಬೇಕಿರೋದ್ರಿಂದ ಸಾಲನೇ ಸಿಗ್ತಾ ಇಲ್ಲ. ಇದು 7 ವರ್ಷದ ಪ್ರಕರಣ. ಇದೊಂದು ಸ್ವಲ್ಪ ಇಂಥ ವಿಷಯಗಳಲ್ಲಿ ನೀವು ಸ್ವಲ್ಪ ಬ್ಯಾಂಕಿನವರು RBI ತನಕ ಸ್ವಲ್ಪ ತಲುಪಿಸಿದ್ರೆ ಅಂದರೆ ನೀವು ನೋಡ್ರಿ, ಮೊದಲನೇದು ಏನಪ್ಪ ಅಂತಂದ್ರೆ ಅವ್ರ ಪಾಪ ಏನು ಮಾಡ್ಯಾರೆ, ಅವ್ರ ಡಾಕ್ಯುಮೆಂಟ್ಗಳನ್ನ ಕೊಟ್ಟದ ಇವ್ರಿಗೆ ಹೇಳಾರೆ. ಈಗ ನೋಡ್ರಿ, ರೈತರು ನೀವು ಆಸ್ತಿ ನಿಮ್ಮದು, ಎಲ್ಲ ಡಾಕ್ಯುಮೆಂಟ್ ನಿಮ್ಮದು, ನಿಮ್ಮ ಆಸ್ತಿ ಮೇಲೆ ನಾ ಸಾಲ ಕೊಡೋದು ಸರಿ, ಅದು ಮಧ್ಯಮ ಸರಿ. ಅವರ ಯಾವುದೇ ಡಾಕ್ಯುಮೆಂಟ್ಗಳನ್ನು ಯಾರೇ ಕೇಳಲ್ಲ, ಅವರಿಗೆ ನೀವು ಕೊಟ್ಟಪ್ಪ ಅಂತಂದ್ರೆ ಇದರ ಸಂಬಂಧ ಅಂತ ಕೇಳಬೇಕು. ಅಕಸ್ಮಾತ್ ಕೊಟ್ಟ ನಂತರ ಎದಕ್ಕೆ ಕೊಟ್ಟಿರಿ ಹಂಗೇನಾದ್ರೂ ನಿಮ್ಗೆ ಡೌಟ್ ಬಂತು ಅಂದ್ರೆ ಮತ್ತೆ ಅವ್ರೇನಾದ್ರೂ ಲೋನ್ ಗೀನ್ ತೊಗೊಂಡ್ರ ಇದನ್ನೆಲ್ಲ ನೀವು ಚೆಕ್ ಮಾಡಿಸ್ಬೇಕು. ಅವ್ರು ಕಾಗದ ಪತ್ರಗಳು ಹೆಂಗೆ ತೊಗೊಂಡ್ರೆ ಸರ್, ನಿಮಗೆ ಕಬ್ಬಿನ ಫ್ಯಾಕ್ಟ್ರಿ ಶೇರ್ ಮಾಡ್ತೀವಿ, ಮತ್ತು ಕಬ್ಬು ತೊಗೋತೀವಿ ನಿಮ್ಮದು, ಅದ್ರ ಸಲುವಾಗಿ ನಿಮಗೆ ಡ್ರಿಪ್ ಕೊಡ್ತೀವಿ, ಕಬ್ಬಿನ ಬೀಜ ಕೊಡ್ತೀವಿ, ಗೊಬ್ಬರ ಔಷಧ ಕೊಡ್ತೀವಿ ಅಂತೇಳಿ ತೊಗೊಂಡಾರೆ. ಅದು ಮುಂದೆ ಅದು ಕಬ್ಬಿನ ಬೀಜ ಕೊಟ್ಟಿಲ್ಲ, ಡ್ರಿಪ್ ಇಲ್ಲ, ಸೇರು ಇಲ್ಲ, ಸಕ್ಕರೆ ಇಲ್ಲ. ಅದು ಸಾಲ ತುಂಬ ನೋಟಿಸೇ ಬಂದವು. ನಾವು ಯಾವ ಬ್ಯಾಂಕಿಗೆ ಹೋಗಿಲ್ಲ, ಸೈನ್ ಇಲ್ಲ, ನಮಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಮಾಡಿರಿ? ನಾನು SP DC ತಹಸೀಲ್ದಾರ್ ಎಲ್ಲರೂ ಬಂದಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ರಾಜಸ್ಥಾನ ಮಾಡಿ ಅಲ್ಲಿಗೆ ಎಲೆಕ್ಷನ್ ಮಾಡ್ಯಾರ. ಈಗ ನೋಡ್ರಿ, ಅವ್ರಿಗೆ ಹೊಡೆದೇನಪ್ಪ ಅಂತಂದ್ರೆ ಅವ್ರು OTS ಒಳಗೆ ಬರೀ ಅಸಲು ಅಂತ ಕಟ್ಟಿಬಿಟ್ಟಾರೆ, ಬಡ್ಡಿ ಅಂತ ಕಟ್ಟಿಲ್ಲ. ಯಾಕಂದ್ರೆ ಇದು ನೆಕ್ಸ್ಟ್ ಅವರಿಗೆ ತೊಂದರೆ ಆಗುತ್ತೆ. ಅದಕ್ಕಾಗಿ ಈಗ ಬ್ಯಾಂಕ್ನವ್ರು ಏನು ಮಾಡ್ತಾರೆ, OTS ಒಳಗೆ ಆಗಿತ್ತು ಅಂದ್ರೆ ಫಸ್ಟ್ ಟೈಮ್ ಏನು ಮಾಡ್ತಾರೆ, ಒಂದು 2 ರಿಂದ 3 ಲಕ್ಷ ರೂಪಾಯಿ ಫಸ್ಟಿಗೆ. OTS ಒಳಗೆ ಆಗಿತ್ತು ಅಂದ್ರೆ ಅವ್ರಿಗೆ ಏನು ಬಿಡಲ್ಲ, ಯಾರಿಗೂ ಬಿಡಂಗಿಲ್ಲ. 2 ರಿಂದ 3 ಲಕ್ಷ ಕೊಡ್ತಾರೆ. ಅದನ್ನ ರೆಗ್ಯುಲರ್ ಆಗಿ ನೀವು ಕಟ್ಟಿದ್ರಪ್ಪ ಅಂತಂದ್ರೆ ಮತ್ತೆ ಮುಂದೆ ಹೆಚ್ಚಿಗೆ ಮಾಡ್ತಾರೆ. ಯಾಕಂದ್ರೆ ಈಗ ಒಂದು ಸಾರಿ ನಾವು ಕೈ ಸುಟ್ಕೊಂತೀವಿ ಅಂದ್ರೆ ಮತ್ತೆ ಮಾಡಿ ಅಲ್ಲಿ ನಾವು ಬೆಂಕಿ ಒಳಗೆ ಹೇಳ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, 1 ಲಕ್ಷ 2 ಲಕ್ಷ ಏನು ಇರೋದಲ್ಲ ಅದ್ರ ಮೇಲೆ ನಿಮ್ಗೆ ಏನು ಮಾಡ್ತಾರೆ, ಅಷ್ಟು ಸಾಲವನ್ನು ಕೊಡ್ತಾರೆ. ಅದನ್ನು ನೀವು ಕರೆಕ್ಟಾಗಿ ನೀವು ಬ್ಯಾಂಕಿನ ಜೊತೆ ಕರೆಕ್ಟಾಗಿ ಹೋದ್ರಲ್ಲ ಮತ್ತೆ ನಿಮಗೆ ಹೆಚ್ಚಿಗೆ ಸಾಲವನ್ನು ಕೊಡ್ತಾರೆ. ಆದಷ್ಟು ನಿಮ್ದು ಏನು ಡಾಕ್ಯುಮೆಂಟ್ಗಳನ್ನು ಕೊಡ್ತಾ ಇರ್ತಿರಲ್ಲ, ನಾವು ಮುನ್ನೆಚ್ಚರಿಕೆಯಿಂದ ಕೊಡಬೇಕಾಗ್ತದೆ. ಯಾಕಂದ್ರೆ ಯಾವ ವ್ಯಕ್ತಿ ಯಾವ ರೀತಿ ಬಳಸ್ಕೊತಾನ ಅಂತ ಗೊತ್ತಿರಂಗಿಲ್ಲ. ಹೌದ್ರೆ ಅದಕ್ಕಾಗಿ ಏನಾದರೂ ಕೊಡ್ತಿದ್ರು ಅಂದ್ರೆ ಅದಕ್ಕೊಂದು ರಿಸೀವ್ಡ್ ಆಗಲಿ, ಎದರ ಸಂಬಂಧ ತೊಗೊಳ್ಬೇಕು. ಈಗ ನೋಡ್ರಿ, ಅವ್ರು ನಡೆಸಿಕೊಂಡು ರೂಪಾಯಿ ಏನಪ್ಪ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇರ್ತವ್ರಿ. ಯಾರೊಬ್ಬರು ಜೆರಾಕ್ಸ್ ಕೇಳಿದ್ರೆ ಏನು ಮಾಡ್ಬಿಡ್ತೀರಿ, ಚೆನ್ನಾಗೈತಿ ಜೆರಾಕ್ಸ್ ಹೊಡಿತೀವಿ, ಪಟ್ಟು ಬಿಡ್ತೀವಿ. ಒಂದು ಸಿಮ್ ತೊಗೊಳಕ್ಕೆ ಏನು ಮಾಡ್ತೀವಿ,